ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಳೆದ ಸೋಮವಾರ ಬೆಂಗಳೂರಿನಲ್ಲಿ ವಿದ್ಯುತ್ ಶಾಕ್ ಹೊಡೆದು ಬಾಲಕ ಆಸ್ಪತ್ರೆಗೆ ದಾಖಲಾಗಿದ್ದ ಆತ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಸದ್ಯಕ್ಕೆ ನಾನು ಮೃತಪಟ್ಟ ಅನಂತ್ ಅಂದರೆ 10 ವರ್ಷದ ಬಾಲಕ ಅನಂತ್ ಘಟನೆ ನಡೆದಂತಹ ಸ್ಥಳ ಏನಿದೆ ಆ ಒಂದು ಸ್ಥಳದಲ್ಲಿ ಇದ್ದೀನಿ. ಇದೇ ಒಂದು KR ಪುರಂನ ಅಯ್ಯಪ್ಪ ನಗರದ ಈ ಒಂದು ಕಟ್ಟಡದ 3ನೇ ಮಹಡಿಯಲ್ಲಿ ಅವತ್ತು ಸಂಜೆ ಅಂದರೆ ಸೋಮವಾರ ಸಂಜೆ 5:30ಕ್ಕೆ ಘಟನೆ ನಡೆದಿತ್ತು. ದೃಶ್ಯದಲ್ಲಿ ಕಾಣಬಹುದು ಇದೇ ಒಂದು ಮನೆಯಲ್ಲಿ ಆ ಬಾಲಕ ಅನಂತ್ ತನ್ನ ಕುಟುಂಬದವ್ರ ಜೊತೆಗೆ ವಾಸವಾಗಿರ್ತಾನೆ. ಆದರೆ ಸಂಜೆ 5:30ಕ್ಕೆ ಆತ ಹೊರಗಡೆ ಬಂದವನೇ ಈ ಒಂದು ಕಟ್ಟಡದ 3ನೇ ಫ್ಲೋರ್ನ ಪ್ಯಾಸೇಜ್ ಏನಿದೆ ಈ ಒಂದು ಪ್ಯಾಸೇಜ್ನ ಕೊನೆಯಲ್ಲಿ ಆತ ಹೋಗಿ ನಿಂತ್ಕೊಂಡು ಸದ್ಯಕ್ಕೆ ಸ್ಥಳೀಯರು ಹೇಳ್ತಿರೋ ಪ್ರಕಾರ ಆತ ನೀರನ್ನು ಕಾಯಿಸಲು ಬಳಸುವಂತಹ ಹೀಟರ್ ಏನಿದೆ ಅದನ್ನು ಈ ಒಂದು ವೈರ್ ಹೈಟೆನ್ಷನ್ ವೈರ್ ಇಲ್ಲಿ ಹಾದು ಹೋಗಿದೆ. ಈ ಒಂದು ಹೈಟೆನ್ಷನ್ ವೈರ್ಗೆ ಎಸ್ತಿದ್ದಾನೆ. ಆದರೆ ಅಲ್ಲಿ ವಿದ್ಯುತ್ ಶಾಕು ಸ್ವಲ್ಪ ಅಂದರೆ ಆ ಕಿಡಿಗಳು ಹೊರ ಬರ್ತಿದ್ದಂಗೆ ಆತ ಗಾಬರಿಯಾಗಿ ಕಸದ ಪರ್ಕೆ ಏನು ಬಿದ್ದಿರುತ್ತೆ ಅದನ್ನು ತೆಗೆದುಕೊಂಡು ವೈರನ್ನು ಕೈಯಲ್ಲಿ ಹಿಡಿದಿರ್ತಾನೆ. ಅದನ್ನು ಸಹ ಎತ್ತಿ ಅದನ್ನು ಆ ವೈರ್ನ ಬಿಡಿಸೋದಕ್ಕೆ ಕಸದ ಪರ್ಕೆಯಿಂದ ಹೊಡಿತಾನೆ. ಇದರಿಂದಾಗಿ ಆತನಿಗೆ ವಿದ್ಯುತ್ ಶಾಕ್ ತಗಲಿದೆ ಅಂತ ಹೇಳಿ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಈ ಒಂದು ವಿದ್ಯುತ್ ಶಾಕ್ ಯಾವಾಗ ಹೊಡಿತದೆ ಆತನಿಗೆ ಬೆಂಕಿ ತಗುಲುತ್ತೆ. ಬೆಂಕಿ ತಗುಲಿದ ತಕ್ಷಣ ಈ ಒಂದು ಘಟನೆ ದೃಶ್ಯದಲ್ಲಿ ನೀವು ನೋಡ್ಬೋದು. ಈ ಪ್ಯಾಸೇಜ್ನ ಮೂಲೆಯಲ್ಲಿದ್ದಂತಹ ಒಂದು ಈ ಗೋಡೆ ಏನಿದೆ ಗೋಡೆಯೂ ಸಹ ಮೂಲೆಯಲ್ಲಿ ಛಿದ್ರವಾಗಿರುವಂಥದ್ದು. ಜೊತೆಗೆ ಈ ಒಂದು ಪ್ಯಾಸೇಜ್ಗೆ ಇರುವಂತಹ ಒಂದು ಮನೆಯ ಕಿಟಕಿಯ ಗಾಜುಗಳು ಸಹ ಪೀಸ್ ಆಗಿದೆ. ಅಂದರೆ ಆ ಒಂದು ವಿದ್ಯುತ್ ಶಾಕ್ನ ತೀವ್ರತೆ ಯಾವ ರೀತಿ ಇತ್ತು ಅಂತ ಹೇಳಿ ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ವಿದ್ಯುತ್ ಶಾಕ್ ಹೊಡೆದ ತಕ್ಷಣ ಆತನಿಗೆ ಬೆಂಕಿ ಹತ್ಕೊಳ್ಳುತ್ತೆ. ಬೆಂಕಿ ಹತ್ಕೊಂಡ ತಕ್ಷಣ ಆತ ಮನೆ ಒಳಗಡೆ ಹೋಗಿ ನೀರನ್ನು ಹಾಕೋತಾನೆ. ಆದರೆ ಆಗ ಬೆಂಕಿ ಸ್ವಲ್ಪ ಆರಿರುತ್ತೆ. ಆದರೆ ತೀವ್ರವಾದಂತಹ ಗಾಯಗಳಾಗ್ತವೆ. ತಕ್ಷಣವೇ ಆತ ಕಿರ್ಚಾಡ್ಕೊಂಡಾಗ ಮನೆಯಲ್ಲಿದ್ದಂತಹ ಆತನ ಚಿಕ್ಕಪ್ಪ ಮತ್ತು ಇಲ್ಲಿನ ಸ್ಥಳೀಯರು ಓಡಿ ಬಂದು ಆತನನ್ನು ಇಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದರೆ ಆತ ತೀವ್ರ ಗಾಯ ಆಗಿದ್ದರಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಸೋಮವಾರ ಸಂಜೆ ಅಂದರೆ ರಾತ್ರಿ ಅದನ್ನು ದಾಖಲು ಮಾಡ್ತಾರೆ. ಆದರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗಿದೆ. ಅನಂತ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಕ್ಯಾಮ್ರಾಮನ್ ಬಸವರಾಜ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.